ಬಾಬಾ ಏನಾಯ್ತು? ನಾನು ಯಾಕೆ ಹೀಗೆ ಬಿದ್ದಿದ್ದೆ? ಛೇ, ಆ ನಾಗಿನಿನ ಹೋದ ಸಲ ಕಾಪಾಡಿದ ಶಕ್ತಿನೇ ಈ ಸಲನು ಕಾಪಾಡಿದೆ. ನನ್ನ ಶಕ್ತಿನ ತಡೆಗಟ್ಟಿ ಆ ಶಕ್ತಿ ನನ್ನ ಮೇಲೆ ಬಂದು ಅಪ್ಪಳಿಸೋ ಹಾಗೆ ಮಾಡಿದೆ. ಆ ಶಕ್ತಿಯ ಒತ್ತಡಕ್ಕೆ ನಾನು ಕಷ್ಟಪಟ್ಟು ಪಂಚಾಗ್ನಿಯ ಧ್ಯಾನದಿಂದ ಪಡ್ಕೊಂಡ ವಿಶೇಷವಾದ ಶಕ್ತಿ ಇರೋ ಪುಂಗಿಯು ಸ್ಫೋಟ ಆಗೋಯ್ತು. ನೋಡು ನೋಡು ರುದ್ರ, ಆ ಪುಂಗಿ ಹೇಗೆ ಪುಡಿ ಪುಡಿಯಾಗಿ ಬಿದ್ದಿದೆ. ಇದೇನು ಬಾಬಾ ಹೀಗೆ ಹೇಳ್ತಾ ಇದ್ದೀರಾ? ಈ ಪ್ರಪಂಚದಲ್ಲಿ ನಿಮ್ಮನ್ನು ಮೀರಿಸೋರು ಯಾರೂ ಇಲ್ಲ ಅಂತ ನಾನು ನಿಮ್ಮ ಸಹಾಯ ಕೇಳ್ಕೊಂಡು ಬಂದೆ. ಆದರೆ ಈಗ ನೋಡಿದ್ರೆ ನಿಮಗಿಂತ ನಾಗಿಣಿ ಶಕ್ತಿನೇ ಹೆಚ್ಚು ಅನ್ನಿಸ್ತಾ ಇದೆ. ನನ್ನ ಶಕ್ತಿ, ನನ್ನ ಸಿದ್ಧಿಗಳ ಮೇಲೆ ಸಂಶಯ ಪಡಬೇಡ ರುದ್ರ. ನನ್ನನ್ನು ತಡೆದಿದ್ದು ಆ ನಾಗಿಣಿಗಿರೋ ಶಕ್ತಿಯಲ್ಲ, ನಾಗಲೋಕದ ನಾಗಬೇರು. ನನ್ನ ಶಕ್ತಿಯ ಹಿಡಿತಕ್ಕೆ ಸಿಕ್ಕಿ ಅವಳು ನನ್ನ ಹತ್ರ ಬರ್ತಾ ಇರಬೇಕಾದ್ರೆ ಆ ನಾಗಬೇರು ಅವಳನ್ನ ಕಾಪಾಡ್ಬಿಡ್ತು. ಹೌದು, ಹಾಗಾಗಿ ಆ ನಾಗಿಣಿ ನನ್ನಿಂದ ತಪ್ಪಿಸ್ಕೋಬೇಕು. ರುದ್ರ, ಆ ನಾಗಿಣಿಗೆ ನಾಗಬೇರು ಹೇಗೆ ಸಿಕ್ತು? ಅವಳಿಗೆ ಆ ನಾಗಬೇರನ್ನು ಕೊಟ್ಟಿದ್ಯಾರು ಅಂತ ಕಂಡಿಡ್ತು ಅವಳು ನಾನು ನಾಶ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡು ರುದ್ರ. ನಂಬಿಕೆನಾ? ಇಷ್ಟು ದಿನ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನನಗೆ ಸಿಕ್ಕಿದ್ದು ಬರೀ ಸೋಲು. ನಿಮಗೆ ಮುಂಚೆ ಇದ್ದ ಶಕ್ತಿ ಈಗ ಕುಂದಿದೆ ಬಾಬಾ. ನಿಮ್ಮಿಂದ ಆ ನಾಗಿಣಿನ ಸಾಯಿಸೋದಕ್ಕಾಗೋದಿಲ್ಲ ಬಾಬಾ. ಸಾಯಿಸೋದಿರಲಿ, ಅವಳನ್ನು ಬಂಧಿಸೋದಕ್ಕೂ ಆಗಲ್ಲ ನಿಮ್ಮಿಂದ. ಇನ್ನೂ ನಾನು ನಿಮ್ಮನ್ನು ನಂಬ್ಕೊಂಡಿದ್ರೆ ಆ ನಾಗಿಣಿಯಿಂದ ನಾನು ಸಾಯೋದಂತೂ ಗ್ಯಾರಂಟಿ. ಹೌದು ಬಾಬಾ, ಇನ್ನು ನಿಮ್ಮ ಶಕ್ತಿಯ ನಾಗಿಣಿ ಮುಂದೆ ಏನೂ ಕೆಲಸ ಮಾಡೋದಿಲ್ಲ, ನನಗೆ ಗೊತ್ತಾಗಿದೆ. ನನ್ನ ಶಕ್ತಿಗಳ ಮೇಲೆ ನಿನಗೆ ಅಪನಂಬಿಕೆ ಅಲ್ವಾ? ಹೇಗೆ ತೋರಿಸ್ತೀನಿ ನೋಡು ನನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ. ಜೈ ಮಹಾಕಾಲ! ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?